ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ದಿವ್ಯಾ. ದಿವ್ಸ್ ಲೈಫ್ ಸ್ಟೈಲ್ಸ್ ಅಂಡ್ ಬ್ಲಾಗ್ಸ್ ಗೆ ಸ್ವಾಗತ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ. ಆಕ್ಚುಲಿ ಇವತ್ತು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಸ್ವಲ್ಪ ರೆಡಿ ಆಗೋದು ಲೇಟ್ ಆಯ್ತು, ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು. ನೆನ್ನೆ ರಾತ್ರಿ 1 ಗಂಟೆವರೆಗೂ ಎಡಿಟ್ ಮಾಡಿ ಮಲಗಿದ್ದು. ಬೆಳಗ್ಗೆ ಇನ್ನ ಇವ್ರಿಗೆ ಮಕ್ಕಳಿಗೆಲ್ಲ ತಿಂಡಿ ಮಾಡಿಟ್ಟು ಎಲ್ಲ ಮಾಡಿ ರೆಡಿ ಆಗೋದ್ರೊಳಗೆ ಲೇಟ್ ಆಯ್ತು. ಅದೇ ಟೈಮ್ಗೆ ಒಂದು ಆಟೋನು ಸಿಗ್ಲಿಲ್ಲ, ಹಾಗೆ ಓಲಾನು ಬುಕ್ ಆಗಿಲ್ಲ ಟೈಮ್ಗೆ, ಯಾಕಂದ್ರೆ ಪೀಕ್ ಅವರ್ಸ್ ಎಲ್ಲ. ಸೊ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಆ ರೆಸಿಪಿನ ನೆನೆ ಬ್ಲಾಗ್ ಅಲ್ಲಿ ಹಾಕಿದೀನಿ. ಈ ಮಕ್ಕಳು ಹುಷಾರಿಲ್ದಿದ್ ಕಾರಣ ನನ್ಗೆ ಯಾವ್ದು ಸ್ಪೆಷಲ್ ರೆಸಿಪೀಸ್ ಮಾಡಿ ಹಾಕಕ್ ಆಗ್ತಿಲ್ಲ, ಕ್ಷಮೆ ಇರ್ಲಿ. ಮಧ್ಯಾಹ್ನ ಅಡಿಗೆ ಮಾಡ್ಬೇಕು, ಏನ್ ಸಾರ್ ಮಾಡೋದು ಅಂತ ಗೊತ್ತಿಲ್ಲ. ಬೆಳಗ್ಗೆ ಆದ್ರೆ ತಿಂಡಿ ಏನ್ ಮಾಡ್ಬೇಕು, ಮಧ್ಯಾಹ್ನ ಆದ್ರೆ ಸಾರ್ ಏನ್ ಮಾಡ್ಬೇಕು, ಇದೇ ಯೋಚನೆ ಮಾಡೋದು ಸರಿ ಹೋಗುತ್ತೆ ನಮ್ಗೆ. ಬಟ್ಟೆಗಳೆಲ್ಲ ಒಣಗಾಕ್ಬೇಕು. ಬಟ್ಟೆಗಳು ಮಿಷಿನ್ಗೆ ಹಾಕಿಟ್ಟಿದ್ದೆ, 2 ಟೈಮ್ಸ್ ಹಾಕಿದ್ದೀನಿ ಬಟ್ಟೆಗಳನ್ನ. ಹೋಗಿ ಮೇಲೆ ಒಣಗಾಕ್ ಬರೋಣ ಅಂತ. ಆಲ್ರೆಡಿ 12:30 ಆಯ್ತು. ಇನ್ ಸ್ವಲ್ಪ ಹೊತ್ತಿಗೆಲ್ಲ ಮಳೆ ಶುರು ಆಗುತ್ತೆ. ಸೊ ಬನ್ನಿ ಫಸ್ಟ್ ಬಟ್ಟೆ ಹಾಕಿ ಬರೋಣ, ಮತ್ತೆ ಸಿಗ್ತೀನಿ ನನ್ನ ಜೊತೆ ಮಾತಾಡಕ್ಕೆ. ಈ ಮಳೆಯಲ್ಲಂತೂ ಬಟ್ಟೆಗಳೇ ಒಣಗಲ್ಲ. ಬಟ್ಟೆಗಳು ಒಣಗ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಮಳೆ ಬಂದಾಗ ತಗೊಂಬರೋದು ಮತ್ತೆ ಬಿಸಿಲು ಬಂದಾಗ ತಗೊಂಡೋಗಿ ಒಣಗಾಕೋದು ಇದೇ ಆಗಿದೆ. ಆ್ಯಂಡ್ ಇದು ಬಂದು ಸ್ಯಾಟರ್ಡೆ ಹಾಗೆ ಸಂಡೇ ವ್ಲಾಗು. ಸಾರಿ, ಬೈ ಮಿಸ್ಟೇಕ್ ನಾನು ಮಧ್ಯಾಹ್ನದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಬನ್ನಿ ಬೇಗ ಬೇಗ ಹೊಟ್ಟೆ ಒಣಗಾಕೋಣ, ಯಾಕಂದರೆ ಹಬ್ಬದ ಟೈಮ್ ಅಲ್ವಾ, ಸಿಕ್ಕಾಪಟ್ಟೆ ಕೆಲಸ ಇದೆ ಮನೇಲಿ ನನಗಂತೂ. ನಿಮ್ಮ ಮನೇಲಿ ಹಬ್ಬದ ತಯಾರಿ ಎಲ್ಲ ಹೇಗೆ ನಡೀತಿದೆ? ಈ ಸಾರಿ ನೀವು ಯಾವ ಥರ ಗಣೇಶನ ಕೂರಿಸ್ತೀರಾ ಮನೇಲಿ ಅಂತೆಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಗೈಸ್, ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ವ್ಲಾಗ್ ನ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ. ಮಧ್ಯಾಹ್ನ ಬಟ್ಟೆ ಎಲ್ಲ ಒಣಗಾಕ್ ಬಂದು ಅಡಿಗೆ ಮಾಡ್ಬೇಕಿತ್ತು. ಅಡಿಗೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ. ಸೊ ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಟೈಮ್ ಬಂದು 7 o'clock ಆಗಿದೆ. ಅಂಡ್ ಲೈವ್ ಹೋಗಿ ಬಂದೆ ಈಗ ತಾನೆ. ತುಂಬಾ ಖುಷಿ ಆಯ್ತು. ತುಂಬಾ ಜನ ಜಾಯ್ನ್ ಆಗಿದ್ರು ಫಾರ್ ದ ಫಸ್ಟ್ ಟೈಮ್. ತುಂಬಾ ಲೈಕ್ಸ್ ಬಂದಿದೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಈ ನಿಮ್ಮ ಕನ್ನಡತಿಗೆ. ಸದಾ ನಿಮ್ ಪ್ರೋತ್ಸಾಹ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಲೈಕ್ ಮಾಡಿ, ಯಾರೆಲ್ಲ ನೋಡ್ತಿದ್ದೀರಾ, ಸ್ವಲ್ಪ ಆದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಹೆಚ್ಚೆಚ್ಚು ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ವಾಟ್ಸ್ಆಪ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಅಲ್ಲಿ ಆಗ್ಲಿ ಶೇರ್ ಮಾಡಿ ನನ್ನ ವಿಡಿಯೋಸ್ನ ಅಂತ ಕೇಳ್ಕೊಳ್ತಾ ಬನ್ನಿ ವ್ಲಾಗ್ ನ ಶುರು ಮಾಡೋಣ. ಮಕ್ಳು ಏನಾದ್ರೂ ತಿನ್ಬೇಕು ಅಂತ ಇದಾರೆ, ಯಾಕಂದ್ರೆ ಇವತ್ತು ಸಂಡೇ, ಜೊತೆಗೆ ನಾನ್ ವೆಜ್ ಎಲ್ಲ ಏನು ಇಲ್ವಲ್ಲ. ಏನಾದ್ರೂ ತಿನ್ಬೇಕು ಅಂತ ಕೇಳ್ತಾನೆ ಇದ್ರು. ನಾನು ಸ್ವಲ್ಪ ಹೊತ್ತು ಕೂತಿದ್ದೆ ಲೈವ್ ಹೋದ್ಮೇಲೆ, ಯಾಕಂದ್ರೆ 1 hour ಕಂಟಿನ್ಯೂಸ್ ಆಗಿ ಮಾತಾಡಿದೀನಿ. ಇದೆಲ್ಲ ಸಿಕ್ಕಾಬಿಟ್ಟೆ ನೋಡ್ತಿದೆ ನನಗೆ. ಯಾರು ಕಮೆಂಟ್ಸೇ ಮಾಡ್ತಿಲ್ಲ, ಒಬ್ಳೇ ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ಏನ್ ಬೇಕು ಅಂತ ಹೇಳಿದ್ರೆ ಏನಾದ್ರೂ ಚಾಟ್ಸ್ ತಿನ್ಬೇಕು ಅಂತ ಕೇಳ್ತಿದಾರೆ ಮಕ್ಳು. ಸೊ ನಾನು ನೋಡೋಣ, ಅಲ್ಲೇನ್ ಇರ್ತೋ ಗೊತ್ತಿಲ್ಲ. ಇಲ್ಲೇ ಮನೆ ಹತ್ರನೇ ಒಂದು ಚಾಟ್ ಅಂಗಡಿ ಇದೆ, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಚಾಟ್ಸು, ಹಾಗೆ ಸ್ವೀಟ್ಸು ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಬ್ಬಿಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವೇ ಅಂತಂದ್ರು ತಿಂತೀನಿ ಅಂತ ಹೇಳಿದ್ರು. ನನ್ನ ಮಕ್ಳು ಅಲ್ಲೋದ್ಮೇಲೆ ಕೇಳ್ತಾರೆ, ಇದ್ ಬೇಕು ಅದ್ ಬೇಕು. ಒಬ್ಬ ಮಮ್ಮಿ ನಂಗೆ ಇದ್ಬೇಕು ಅಂತಾನೆ, ಇನ್ನೊಬ್ಬ ಮಮ್ಮ ನಂಗೆ ಇದ್ಬೇಕು ಅಂತ ಕೇಳ್ತಾರೆ. ಎಲ್ಲಾದ್ರೂ ಕರ್ಕೊಂಡೋದ್ರೆ ಅಂತೂ ತಲೆನೋವು ಇವ್ರಿಗೆ. ಅಂಗಡಿ ಫುಲ್ ಇಸ್ಕೊಟ್ರೇನು ಸಮಾಧಾನ ಆಗಲ್ಲ, ಹಂಗ್ ಮಾಡ್ತಾರೆ. ಸೊ ಬನ್ನಿ, ಅಲ್ಲೋದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ ಜೊತೆ ಮಾತಾಡಕ್ಕೆ. ವೀಕೆಂಡ್ ನ ನೀವೆಲ್ಲ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ವೀಕೆಂಡ್ ಅಂದ್ರೆ ಮೊದಲೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ, ಬಟ್ ಈಗ ನನ್ನ ಹಬ್ಬಿಗೆ ಕ್ಲಾಸಸ್ ಇರುತ್ತೆ. ಇವತ್ತೇ ಮನೇಲಿ ಇರೋದವರು, ತುಂಬಾ ದಿನ ಆದ್ಮೇಲೆ ಇವತ್ತು ಮನೇಲಿದ್ದಾರೆ. ಸೊ ಚೆನ್ನಾಗಿತ್ತು. ಅಂಡ್ ಎಡಿಟ್ ಮಾಡಕ್ ಆಗ್ಲಿಲ್ಲ ವಿಡಿಯೋ, ಅದಕ್ಕೆ ಇವತ್ತು ವಿಡಿಯೋ ಹಾಕ್ಲಿಲ್ಲ. ಸೊ ಲೈವ್ ಬರೋಣ ಅಂತ ಬಂದೆ. ಲೈವ್ ಅಲ್ಲೇ ಹೇಳಿದೀನಿ, ನಾನು ಲೈವ್ ಬಂದು 1 ವರ್ಷ ಆಗಿದೆ. ಅದು ನನಗೆ ಗೊತ್ತೇ ಇಲ್ಲ. ಇದ್ರಲ್ಲಿ ಏನಪ್ಪಾ ಅದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿದ್ರೆ ಲೈವ್ ಹೋಗಿ 1 year ಆಗಿದೆ. ನನ್ಗೆ ಆಶ್ಚರ್ಯ ಆಯ್ತು, 1 year ಆಗಿದ್ಯಾ ನಾನು ಲೈವ್ ಹೋಗಿ ಅಂತ. ಸೊ ತುಂಬಾ ಜನ ಜಾಯಿನ್ ಆಗಿದ್ರೆ, ಅಂಡ್ ಹೊಸದಾಗಿ ತುಂಬಾ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಲ್ಲಾರ್ಗೂ ಲೈವ್ ಮುಖಾಂತರ ನಿಮ್ಮೆಲ್ಲರಿಗೂ ವೆಲ್ಕಮ್ ಹೇಳೋಣ ಅಂತ. ನನ್ನ ಫ್ಯಾಮಿಲಿ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ನಮ್ಮ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಬೆಳೆಸ್ತಾ ಇರೋಂತ ಫ್ಯಾಮಿಲಿ ನಮ್ದು. ಸೊ ಹೀಗೆ ಬೆಳೆಸಿ ಅಂತ ಕೇಳ್ಕೊಳ್ತಾ ಬನ್ನಿ ಹೋಗೋಣ, ಮತ್ತೆ ಸಿಗ್ತೀನಿ ನಿಮ್ ಜೊತೆ. ದಾರಿಲಿ ಬರ್ಬೇಕಾದ್ರೇನೂ ಜಗಳ ಆಡ್ತಾರೆ. ಚಳಿ ಆಗ್ತದೆ ಹೊರಗಡೆ. ಚಳಿ ಆಗ್ತಾ ಇಲ್ವಾ? ನಂಗೆ ಸಿಕ್ಕಾಪಟ್ಟೆ ಚಳಿ ಆಗ್ತದೆ.
ಮಳೆ ಬಂದಿದೆ. ಮಲ್ಕೊಳ್ಳೋವಾಗ 3 ಬೆಡ್ಶೀಟ್ ಇಲ್ಲ ಅಂದ್ರೆ ಚಳಿ ಆಗುತ್ತೆ. ಮಲ್ಕೋಬೇಕಾದ್ರೆ ಮೂರು ಬೆಡ್ಶೀಟ್ ಇಲ್ಲ ಅಂದ್ರೆ ಚಳಿ ಆಗುತ್ತೆ ಅಂತೀನಿ. ನೋಡಿ ಇಷ್ಟೇ ಏನು ನಮ್ಮ ಮನೆಗೂ ಮೈನ್ ರೋಡ್ಗೆ ಇಷ್ಟೇ ದೂರ ಇರೋದು. क्या है आज का स्पेशल? समोसा, दूसरा कुछ चाट से वड़ा पाव. ಇಲ್ಲಿ ನೋಡ್ತಿರ್ಬೋದು ಮಳೆ ಬೀಳ್ತಿರೋದಕ್ಕೆ ಬಿಸಿ ಬಿಸಿ ಆಲೂ ಸಮೋಸ ಸುಡ್ತಿದ್ದಾರೆ. ಹಾಗೆ ಬಿಸಿ ಬಿಸಿ ಜಿಲೇಬಿ ಇತ್ತು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಾಟ್ಸು. ಯಾವಾಗಾದರೂ ಚಾಟ್ಸ್ ತೊಗೋಬೇಕಂದ್ರೆ ಇಲ್ಲೇ ಬರೋದು, ಮನೆ ಹತ್ರನೇ ಇರೋದು. ಬಿಸಿ ಬಿಸಿ ಮಸಾಲೆ ಪೂರಿ ಆಗಿರ್ಬೋದು, ಹಾಗೆ ಪಾವ್ ಬಜ್ಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ, ನೀವೇ ಓದ್ಕೋಬೇಕು. ನನಗಿಷ್ಟು ಓದೋದಕ್ಕಾಗಲ್ಲ. ಓದಿದ್ರಾ? ನೋಡಾಯ್ತಾ? ಸೊ ರಾಜ್ ಕಚೋರಿ 2 ತಂದಿದ್ದೀನಿ. ಇನ್ನು ನಾನು ರಾಜ್ ಕಚೋರಿ ಹೆಂಗಿರುತ್ತೆ ಅಂತ ಟೇಸ್ಟೇ ಮಾಡಿಲ್ಲ, ಸೊ ಅದಕ್ಕೆ ತಂದ್ವಿ. ಅಂಡ್ 2 ಪನ್ನೀರ್ ಏನಪ್ಪದು ಪನ್ನೀರ್ ಪಾವ್ ಬಜ್ಜಿ, ಪನ್ನೀರ್ ಪಾವ್ ಬಜ್ಜಿ 2, ಆಮೇಲೆ ವಡಾ ಪಾವ್ ಬಜ್ಜಿ 2, ವಡಾ ಪಾವ್ 2, ಪನ್ನೀರ್ ಪಾವ್ ಬಜ್ಜಿ 2, ರಾಜ್ ಕಚೋರಿ 2 ಇಷ್ಟು ತಂದಿದ್ದೀವಿ. ಬನ್ನಿ ಈಗ ಬ್ಯಾಟಿಂಗ್ ಶುರು ಮಾಡೋಣ. ಮಕ್ಳೆಲ್ಲ ಹಸುವು ಅಂತಿದ್ದಾರೆ. ಸೊ ಮುದ್ದು ಸ್ಪೂನ್ಸ್ ತಂದಿಲ್ವಾ ಕಂದ? ಗೌರವ್ ಫುಲ್ ಇರಿಟೇಟ್ ಆಗ್ಬಿಟ್ಟಿದ್ದಾನೆ. ಎಷ್ಟೊತ್ತಾಯ್ತು ಗೊತ್ತಾ ಲೋಗಿ? ದೇವರೇ, ಹಾಫ್ ಅನ್ ಅವರ್ ಮೇಲಾಗಿದೆ. 20 ಮಿನಿಟ್ಸ್ ಅಲ್ಲ ಕಂದ, ಅದು ಹಾಫ್ ಅನ್ ಅವರ್ ಮೇಲಾಯ್ತು. ಇದು ವಡಾಪಾವು, ಇದು ಪಾವ್ ಬಜ್ಜಿ ಇಲ್ಲಿದೆ. ಬಜ್ಜಿ ಅಲ್ಲಿದೆ, ಪಾವ್ ಇಲ್ಲಿದೆ. ಅದು ಪಾವ್, ಇದು ಬಜ್ಜಿ. ನಮಗೂ ಸ್ವಲ್ಪ ಉಳಿಸ್ರಪ್ಪ, ನನಗೂ ನಿಮ್ಮ ಅಪ್ಪಗೆ. ಮಾತಲ್ಲಿ ಜೇನ ತುಂಬಿ 108 ಹೇಳುವೆ, ನನಗಿಂತ ಚೆಲುವೆ ಬರು ನೀ ಹಿಂದೆ ಈ ಸಾಲನ್ನ ಮಾತ್ರ ಒಪ್ಕೊಳ್ಳಲ್ಲ. ಹೇಳಿ ಇವಾಗ. ನಿನ್ನನ್ನು ಕಂಡ ಕಣ್ಣು ಬೇರೆ ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇರೆ ಯಾರು ಬರ್ತಾರೆ? ನಮ್ಮ ಅಣ್ಣವ್ರ ಸಿನಿಮಾ ತರ ಯಾರು ಬರುತ್ತೆ? ಬಾಡುವೆ ಎಂದು ನಾನು ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಏಕೆ? ಓ ಚಿನ್ನದ ಮಲ್ಲಿಗೆ ಹೂವೆ, ಬಿಡು ನೀ ಬಿಂಕವ ಚೆಲುವೆ. ಆ ಸೂರ್ಯ ಚಂದ್ರ ಸಾಕ್ಷಿ, ತಂಗಾಡಿ ಸಾಕ್ಷಿಯು, ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯು. ಎಷ್ಟ್ ಚೆನ್ನಾಗಿರುತ್ತಲ್ಲ ನಾವ್ ಮನೇಲಿ ಹಿಂಗೆ. ನಾವು ಯಾರಾದ್ರೂ ಒಬ್ರು ನಮ್ ಮೈಂಡ್ ಫ್ರೆಶ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಈ ತರ ಯಾವ್ದಾದ್ರು ಒಂದು ಓಲ್ಡ್ ಸಾಂಗ್ ಆಡಿ ಎಂಜಾಯ್ ಮಾಡ್ತಿರ್ತೀವಿ. ಪನ್ನೀರ್ ತೊಳ್ರಿಪ್ಪು ನಮ್ಗೆ ಏನ್ ಬೇಡ ತಿನ್ರಿ ನೀವು. ಚೆನ್ನಾಗಿದೆ ತಿನ್ರಿ ಅಪ್ಪು. ಸರಿ ನನ್ಗೆ ಇದು ಬೇಕು, ಅದು ಇದಿರೋದು ಆಲೂಗಡ್ಡೆ ಇರೋದು ವಡಾಪಾವ್ ಪಕ್ಕದ ಸಾಮಾನು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ.
ಕೊಡುಮ ಎಷ್ಟು ಶೇಕ್ ತ್ರೀನು ನೀವು ಅಪ್ಪ ಕೊಡು. ಅದ್ರಲ್ಲಿ ಇಡಪ್ಪ, ಆದ್ರೆ ಆ ಪ್ಲೇಟ್ ಇಡು. ಚಾಟ್ಸ್ ಎಲ್ಲ ತಿಂದಾಯ್ತು, ಎಲ್ಲ ವೆರೈಟೀಸ್ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಅಯ್ಯೋ ಯಾರು ಊಟ ಬೇಡ ಅಂತ ಅನಿಸ್ತಾ ಇದೆ. ಮಧ್ಯಾಹ್ನ ಬಂದು ಬೆಂಡೆಕಾಯಿ ಮಸಾಲೆ ಮಾಡಿದೆ, ಯಾಕಂದ್ರೆ ಇವತ್ತು ಭಾನುವಾರ ಅಲ್ವಾ, ಮಸಾಲೆ ನಮ್ಮನ್ನ ಕರಿತಾ ಇರುತ್ತೆ. ಭಾನುವಾರ ಆದ್ರೆ ಯಾಕೋ ಜಂಪ್ ಆಗ್ತಾನೆ ಇರುತ್ತೆ, ತುಂಬಾನೇ ಸೆಟ್ಟಿಂಗ್ಸ್ ಎಲ್ಲ ಮಾಡ್ದೆ ಆದ್ರೂ ಜಂಪ್ ಆಗ್ತದೆ. ಸೊ ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಭಾನುವಾರ ಆದ್ರೆ ಮಸಾಲೆ ಕರಿತಾ ಇರುತ್ತಲ್ಲ ನಮ್ಮನ್ನ, ಅದಕ್ಕೆ ಅಟ್ಲೀಸ್ಟ್ ಬೆಂಡೆಕಾಯಿ ಮಸಾಲೆ ಆದ್ರೂ ಮಾಡೋಣ ಅಂತ ಮಾಡ್ದೆ. ನಮ್ ತ್ರೀನು ಗೌರವ್ ಎಲ್ಲರೂ ಚಿಚಿಬೇಕು ಅಂತ ಹಿಡ್ಬಿಟ್ಟಿದ್ದಾರೆ ಪಾಪ, ಯಾಕಂದ್ರೆ ತುಂಬಾ ದಿನ ಆಯ್ತಲ್ವಾ ಮಾಡಿ. ನೋಡಿ ಚಿ 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 ಅಂತ ಇದ್ದಾನೆ ಗೌರವ್. ಹಿಂಗಾಗಿದೆ ಅಂದ್ರೆ ಈ ಮನೆಗ್ ಬಂದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ, ಸೊ ಅವಾಗ್ಲೂ ತಿಂದಿರ್ಲಿಲ್ಲ. ಇವಾಗ ಶ್ರಾವಣ ಮಾಸ ಇವಾಗೂ ತಿಂದಿಲ್ವಲ್ಲ, ಒಂಥರ ತುಂಬಾ ಟೆಂಪ್ಟ್ ಆಗ್ತಿದೆ, ನಾನ್ ವೆಜ್ ತಿನ್ಲೇಬೇಕು ಅನ್ನೋ ತರ ಅನ್ಸ್ತಾ ಇದೆ. ಯಾವಾಗ್ಲೂ ಗೋಬಿ ಮತ್ತೆ ಫ್ರೈಡ್ ರೈಸ್ ಅದು ಇದು ತಿಂತಾ ಇದ್ವಿ, ಸೊ ಅದಕ್ಕೆ ಇವತ್ತು ಚಾಟ್ಸ್ ತರೋಣ ಅಂತ ಹೇಳಿ ಚಾಟ್ಸ್ ತಂದಿದ್ದು. ಏನು ಜಂಪ್ ಆಗ್ತಾನೆ ಇದೆ, ಖಂಡಿತವಾಗ್ಲೂ ಇಲ್ಲೊಂದು ಸಮಸ್ಯೆ ಇದೆ. ಅವಿನಾಶ್ ಅವ್ರನ್ನ ಕರಿಬೇಕು, ವಿಷ್ಣುವರ್ಧನ್ ಅವ್ರು ಹೇಳ್ಬೇಕು. ನೋಡಿ ಏನ್ ಹೇಳ್ತಾ ಇದಾರೆ, ಅವಿನಾಶ್ ಅವ್ರನ್ನ ಕರಿಬೇಕಂತೆ, ವಿಷ್ಣುವರ್ಧನ್ ಅವ್ರು ಹೇಳ್ಬೇಕಂತೆ. ನಾನಿಲ್ಲಿ ಖಂಡಿತವಾಗ್ಲೂ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋದಕ್ಕೆ ಹಂಗಂತ ಇದಾರೆ. ಸೊ ಇಷ್ಟೇ. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ನಾನು ಇನ್ನು ಮಕ್ಕಳದ್ದು ಯೂನಿಫಾರ್ಮ್ ಮುಗ್ದಿಲ್ಲ. ಬೆಳಗಿಂದ ಒಗೆಣ ಅನ್ಕೊಂಡು ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಇವತ್ತು, ಏನಂತ ಗೊತ್ತಿಲ್ಲ, ತುಂಬಾ ಬಿಸಿಲಿತ್ತು. ಸೊ ಅದಕ್ಕೆ ಬಿಸಿಲು ಕಡಿಮೆ ಆಗ್ಲಿ ಒಗೆಣ ಅನ್ಕೊಂಡಿದ್ದೆ. ನೋಡಿದ್ರೆ ಟೈಮ್ ಆಗೇ ಹೋಯ್ತು. ನಾಳೆ ಏನ್ ಬೇಕೋ ಅದ್ ಮಾತ್ರ ಒಗ್ದು ಮೇಲೆ ಹಾಕ್ತೀನಿ. ಸೆಕೆಂಡ್ ಫ್ಲೋರ್ ಹತ್ರ ಸ್ವಲ್ಪ ದಾರ ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ, ಐ ಮೀನ್ ಹಗ್ಗ ಕಟ್ಟಿಟ್ಕೊಂಡಿದೀನಿ. ಹಿಂಗೇನಾದ್ರೂ ಮಳೆ ಬಂದ್ರೆ ಒಣಗಾಕಕ್ಕಾಗುತ್ತೆ ಅಂತ, ಯಾಕಂದ್ರೆ ಯಾವಾಗ್ಲೂ ಟೆರೆಸ್ ಮೇಲೆನೆ ಒಣಗಾಕಕ್ಕಾಗಲ್ವಲ್ಲ, ಮಳೆ ಬಂದ್ರೆ ನಿಂದೋಗುತ್ತೆ ಅಂತ ಕಟ್ಟಿಟ್ಕೊಂಡಿದೀನಿ. ಸೊ ಅಲ್ಲಿ ಹಾಕ್ತೀನಿ ಇವಾಗ. ನಂಗ್ ಮೇಲ್ ಹೋಗಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಕಲ್ಲಿದೆ ಅಲ್ಲಿ. ಈ ಸಾಕ್ಸ್ ಎಲ್ಲ ತುಂಬಾ ಗಲೀಜಾಗುತ್ತೆ ಅಲ್ವಾ, ಅದನ್ನ ಚೆನ್ನಾಗಿ ಹಿಂಗೆ ತಿಕ್ಬೋದು. ಅಮ್ಮ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ, ಸಾಕ್ಸ್ ಹೆಂಗ್ ಹೋಗಿಬೇಕು ಅಂತ. ಇದು ವೈಟ್ ಸಾಕ್ಸ್ ಬೇರೆ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೇಲಿ ಚಿಟ್ಟೆಗಳು ಜಾಸ್ತಿ, ಚಿಕ್ಕದು ಚಿಟ್ಟೆ ಬರುತ್ತಲ್ಲ, ಅದು ತುಂಬಾ ಇದೆ. ಎಸ್ಪೆಷಲಿ ಹುಣಸೆ ಹಣ್ಣಲ್ಲಿ ಅದ್ರಲ್ಲೆಲ್ಲ ಕೂತಿರುತ್ತೆ, ಅದು ಓಡಾಡ್ತಾ ಇರುತ್ತೆ. ನಾನು ವಿಡಿಯೋ ಮಾಡ್ಬೇಕಾದ್ರೇನೆ ಬಂದಿರುತ್ತೆ, ಅದು ನಾನು ಎಡಿಟ್ ಮಾಡ್ಬೇಕಾದ್ರೆ ಅದೇ ಹೇಳ್ಕೊಂತ ಏನಿದು ವಿಡಿಯೋ ಮಾಡ್ಬೇಕಾದ್ರೇನೆ ಬಂದಿರುತ್ತೆ ಅಂತ. ಸೊ ಇಷ್ಟೇ. ಇವಾಗ ಹೋಗಿ ಟೈಮ್ ಎಷ್ಟು ಗೊತ್ತಾ, 8:15 ಆಗಿದೆ. ಯಾರಿಗೂ ಊಟ ಬೇಡ ಅಂತ ಅನ್ಸುತ್ತೆ, ನೋಡೋಣ ಒಂದ್ ಸ್ವಲ್ಪ. ನಿಂಗೆ ತಿನ್ನೋ ಊಟ ಹಿಂಗ್ ಬೇಕಾ, ಸ್ವಲ್ಪ ಅನ್ನ ಮಾಡಿರ್ತೀನಿ, ಯಾಕಂದ್ರೆ ಯಾರಾದ್ರೂ ತಿನ್ನೋರು ಇದ್ರೆ ಒಂಚೂರು ಬಿಸಿ ಅನ್ನ ತಿನ್ಕೊಳ್ಳಿ. ನಾನು ಅಭಿ ಏನು ತಿಂದಿಲ್ಲ, ಅವ್ರಿಗೆ ಇದೆಲ್ಲ ಏನ್ ಅಷ್ಟು ಇಷ್ಟ ಆಗಲ್ಲ. ಗೋಬಿ ಫ್ರೈಡ್ ರೈಸ್ ಅಂದದಂದ್ರೆ ತಿಂತಾರೆ. ನನ್ಗೆ ಮತ್ತೆ ತ್ರಿನುಗೆ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಒಂದ್ ಚಿಕ್ಕ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅನ್ನಕ್ಕೆ ಇಟ್ಬಿಟ್ರೆ ಯಾರಿಗೆ ಬೇಕು ಅವರು ಸಾರಿದೆ ಊಟ ಮಾಡ್ಕೊಳ್ಳಿ. ಸಾರು ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ. ಅದೇ ಅನ್ಕೊಂಡೆ ಈ ರೆಸಿಪಿ ಶೇರ್ ಮಾಡಿಲ್ವಲ್ಲ, ಮಾಡ್ಬೋದಿತ್ತಲ್ವಾ, ಶ್ರಾವಣ ಮಾಸ ಇವಾಗ. ಯಾರಿಗಾದ್ರೂ ನನ್ನಂಗೆ ನಾನ್ ವೆಜ್ ತಿನ್ಬೇಕು ಅಂತ ಇಷ್ಟ ಆದ್ರೆ ಈ ತರ ಮಸಾಲೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ, ಬೆಳಗ್ಗೆ ಏನಾದ್ರೂ ರೆಸಿಪಿ, ಐ ಮೀನ್ ಬೆಳಗ್ಗೆ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನ್ ಮಾಡೋದಪ್ಪ ದಿನಾ, ಏನ್ ತಿಂಡಿ ಮಾಡೋದು, ಏನ್ ಸಾರು ಮಾಡೋದು, ಇದೇ ಆಗ್ಬಿಡುತ್ತೆ ನನ್ಗಂತೂ. ನನ್ಗೆ ಆ ಮನೇಲಿ ಚೆನ್ನಾಗಿತ್ತು ರೆಸಿಪಿ ಇದು ಮಾಡೋದಕ್ಕೆ, ಏನು ವಿಡಿಯೋಸ್ ಶೇರ್ ಮಾಡೋದಕ್ಕೆ, ಐ ಮೀನ್ ಶೂಟ್ ಮಾಡಕ್ಕೆ. ಆ ಮನೇಲಿ ಚೆನ್ನಾಗಿತ್ತು ನನ್ಗೆ ರೆಸಿಪಿ ವಿಡಿಯೋಸ್ ಎಲ್ಲ ಶೂಟ್ ಮಾಡೋದಕ್ಕೆ. ಈ ಮನೇಲಿ ಸ್ವಲ್ಪ ಕಂಜೆಸ್ಟೆಡ್ ಅನ್ಸುತ್ತೆ, ಕಿಚನ್ ತುಂಬಾ ಚಿಕ್ಕದಿಲ್ಲಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅಲ್ಲ ತುಂಬಾನೇ ಕಷ್ಟ ಆಗುತ್ತೆ ನನ್ಗೆ. ಅಂಡ್ ಟ್ರೈಪಾಡ್ದು ಅಟ್ಲಾಸ್ಟ್ ಇವತ್ತು ಅದ್ರ ಹೋಲ್ಡರ್ ಬುಕ್ ಮಾಡಿದೀನಿ ಅಮೆಝಾನ್ ಅಲ್ಲಿ, ಇವತ್ತು ಸಿಕ್ತು ನನ್ಗೆ. ಅದು ಸ್ಟಾಕೇ ಇರ್ಲಿಲ್ಲ. ಸೊ ಆಲ್ಮೋಸ್ಟ್ ಆಯ್ತು, ಒಂದು 2 months ಇಂದ ನಾನು ಸರ್ಚ್ ಮಾಡ್ತಿದ್ದೀನಿ ಅದು ತರ್ಸಕ್ಕೆ. ಇವತ್ತು ಬುಕ್ ಮಾಡಿದೀನಿ, ಬಟ್ ಅದು September 19th ಏನೋ ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡ್ಬೇಕು, ಟ್ರೈಪಾಡ್ ಸರಿ ಹೋದ್ರೆ ನನ್ಗೆಲ್ಲ ಸರಿ ಹೋಗುತ್ತೆ. ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ಇಟ್ಕೊಂಡು ನಾನು ವಿಡಿಯೋಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅವಾಗ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಯಾವಾಗ್ಲೂ ಹೇಳಂಗೆ ಅವಾಗ್ಲೇ ಹೇಳ್ದಂಗೆ ಒಂದೇ ಒಂದು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.
ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ಹೇಳಿಲ್ವಾ ಚಿಟ್ಟೆ ನೋಡಿ ಹೆಂಗ್ ಓಡಾಡ್ತಿದೆ, ನಾನು ವಿಡಿಯೋ ಮಾಡ್ಬೇಕಾದ್ರೇನೆ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಾಕು ಸಾಕು. ಬನ್ನಿ ಈಗ ಎಮ್ಮಿಯಾಗಿರುವಂಥ ನೀರು ದೋಸೆ ಹೇಗೆ ಮಾಡೋದು, ಅದು ರೇಷನ್ ಅಕ್ಕಿ ಬಳಸಿ ಅಂತ ತೋರಿಸಿದ್ದೀನಿ. ಇದು ಹಿಂದಿನ ದಿನ ರಾತ್ರಿನ ನಾನು ನೆನೆ ಹಾಕಿದ್ದೆ ಅಕ್ಕಿನ. ಒಂದು 5 ರಿಂದ 6 ಸಾರಿ ತೊಳಿಬೇಕು ರೇಷನ್ ಅಕ್ಕಿನ. ತೊಳೆದು ನೆನೆಸಿಟ್ಟಿದ್ದೆ. ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದನ್ನು ನೋಡಿ ನೀವು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತೊಂದು ಸಾರಿ ಅಕ್ಕಿನ ತೊಳೆದು ತೊಗೊಂಬಂದಿದ್ದೀನಿ, ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಇಲ್ಲಿ ಹಸಿ ತೆಂಗಿನಕಾಯಿ ಸ್ವಲ್ಪ, ಹಾಗೆ 1 ಹಿಡಿಯಷ್ಟು ಅನ್ನ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ಹಾಗೆ 1/4 ಚಿಪ್ನಷ್ಟು ತೆಂಗಿನಕಾಯಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮತ್ತು ಅನ್ನನ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿರೋ ಅಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಿಮಗೆ ರೇಷನ್ ಅಕ್ಕಿ ಇಲ್ಲ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ದೋಸೆ ಅಕ್ಕಿ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಎರಡೂ ಒಂದೇ ಅಕ್ಕಿನೇ. ದೋಸೆ ಇದರಲ್ಲಿ ಮಾಡಿದ್ರೇ ಚೆನ್ನಾಗಿರೋದು, ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ನಾನು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಇದನ್ನು ರುಬ್ಕೊಬರ್ಬೇಕು. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ರುಬ್ಬೇಕಾದ್ರೆ, ಆಮೇಲೆ ನೀರು ಹಾಕ್ಕೋಬೋದು. ನೋಡ್ತಿದ್ದೀರಲ್ಲ, ಹೀಗೆ ರುಬ್ಕೊಂಡು ಬರಬೇಕಾಗುತ್ತೆ. ಆ್ಯಕ್ಚುಲಿ ನೀರು ದೋಸೆ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬಟ್ ಈಗ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ಆಗಿರೋದ್ರಿಂದ ಮತ್ತೊಂದು ಸಾರಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಅನ್ನ ಹಾಕಿ ಮಾಡೋದನ್ನು ಇದೇ ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಳ್ತಿರೋದು. ಬಿಗಿನರ್ಸ್ ಸಹ ನೀವು ಇದನ್ನು ಆರಾಮ್ಸೆ ಈ ಥರ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಇನ್ನೊಂದು ಸರಿ ಹಾಕ್ಕೊಳ್ತಿದ್ದೀನಿ ಅಕ್ಕಿನ ನಾನು ಮಿಕ್ಸಿಗೆ. ಇಷ್ಟೇ ಆಗಿದ್ದು. ಯಾವುದೇ ಕಾರಣಕ್ಕೂ ಅನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತವಾಗೆ ಅಂಟ್ಕೊಳ್ಳುತ್ತೆ ನಾವು ದೋಸೆ ಹಾಕಬೇಕಾದ್ರೆ. ನೋಡ್ತಿದ್ದೀರಲ್ಲ, ನಾನು 2 ಬ್ಯಾಚಸ್ ಹಾಕ್ಕೊಂಡಿದ್ದೀನಿ. ಅಕ್ಕಿನ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು 3 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸ್ನಲ್ಲಿ. ಬಟ್ ವೇರಿ ಆಗ್ಬೋದು, ಕನ್ಸಿಸ್ಟೆನ್ಸಿ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನೀರು ದೋಸೆಗೆ ಯಾವತ್ತೂ ತೆಳುವಾಗೇ ಇರಬೇಕಾಗುತ್ತೆ ಬ್ಯಾಟರು. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಮತ್ತೊಂದು ಸರಿ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಒಂದು ದೋಸೆ ಹಾಕಿದ್ರೆ ಅದೇನಾದರೂ ಸ್ವಲ್ಪ ನಿಮಗೆ ತಿಕ್ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದೇ ತಿನ್ನಂತ ಅನಿಸಿದ್ರೆ ನೀವು ಬೇಕಾದರೆ ಅಕ್ಕಿ ಇಟ್ಟಿದ್ರೇನು ಬೆರೆಸ್ಕೋಬೋದು ಒಂಚೂರು. ಬನ್ನಿ, ಈಗ ತವಾ ಇಟ್ಟಿದ್ದೀನಿ. ತವಾ ಸ್ವಲ್ಪ ಬಿಸಿ ಆಗಬೇಕು. ತವಾ ಬಿಸಿ ಆದಮೇಲೆ ದೋಸೆ ಹಾಕ್ಕೋಬೇಕಾಗುತ್ತೆ, ನೀರು ದೋಸೆ. ಈಗ ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ರಬ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಕಡೆಯೂ ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಆಗಬೇಕು, ಇದು ತುಂಬಾ ಇಂಪಾರ್ಟೆಂಟು. ಹಾಗೆ ತವಾ ಸಹ ಬಿಸಿ ಆಗೋದು ಇಂಪಾರ್ಟೆಂಟು. ನೋಡ್ತಿದ್ದೀರಲ್ಲ, ದೋಸೆ ಹಿಟ್ಟನ್ನ ಹೀಗೆ ಸುತ್ತಲೂ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ಮುಗೀತು. ಬೇಕಾದರೆ ನಿಮಗೆ ಮೇಲೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಈಗ ಒಂದು ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ಪ್ಲೇಟ್ ಮುಚ್ಚಿಡಲೇಬೇಕು, ಇಲ್ಲಾಂದರೆ ಡ್ರೈ ಆಗುತ್ತೆ. ಪ್ಲೇಟ್ ಮುಚ್ಚಿಟ್ಟು 1-2 ನಿಮಿಷ ಬಿಟ್ಟರೆ ಸಾಕು. ನೋಡ್ತಿದ್ದೀರಲ್ಲ, ಸುತ್ತಲೂ ಹೀಗೆ ಅದೇ ಎದ್ದು ಬರುತ್ತೆ, ದೋಸೆನೇ ಎದ್ದು ಬರುತ್ತೆ. ಸೊ ಬಿಗಿನರ್ಸ್ ಸಹ ನೀವು ಈಸಿಯಾಗಿ ಮಾಡ್ಕೋಬೋದು. ನೀರು ದೋಸೆ ಜೊತೆಗೆ ಚಟ್ನಿ ಇಲ್ಲಾಂದರೆ ಹೇಗೆ ಹೇಳಿ? ಬನ್ನಿ, ಈಗ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನನ್ನ ಸ್ಟೈಲಲ್ಲಿ. ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಕ್ಕದು ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಹಾಕಿದ್ರೆ ಮೇಲೆ ಸಿಡಿಯುತ್ತೆ. ಸೊ ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಹಾಗೆ ನೀರು ದೋಸೆ ರೆಸಿಪಿಯಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ಕೇಳಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವೇನು ಹಾಕಿದ್ದೀವಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನೋಡ್ತಿದ್ದೀರಲ್ಲ, ಇಷ್ಟ ಆಗಬೇಕು. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಪುದೀನ ಚಟ್ನಿ ಅಂತೂ. ಈಗ ನಾನು ಪುದೀನಾನ 1-2 ರಿಂದ 3 ಬಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ನಿಮಿಷದ ಕಾಲ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಪುದೀನ ಸೊಪ್ಪೇನಿದೆ ಅದು ನೀವು ಇದು ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ದೋಸೆಗೆ ಮತ್ತು ಇಡ್ಲಿಗೆ ಹುಣಸೆಹಣ್ಣು ಕಡಿಮೆ ಇರಲಿ. ಅದೇ ನೀವು ಮುದ್ದೆಗೆ ಅಥವಾ ಅನ್ನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಹುಣಸೆಹಣ್ಣು ಇನ್ನು ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ.
ಇದು ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದ್ರೆ ಪುದೀನ ಚಟ್ನಿ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ನೀರು ದೋಸೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೆಟ್ ಥರ ಬಂದಿದೆ. ಸೊ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.